ಇವಾಗ ಇಷ್ಟ ಜನ ಇದಾರೆ, ನೆಗಿತಾರೆ ನೋಡಿ. ಈಗ ಬಂದಾಯ್ತು, ಬರ್ತಾವ್ರೆ. ಇಷ್ಟು ಜನ ಆ ಕಡೆಯಿಂದ ಈ ಕಡೆಗೆ ಬರ್ತಿದಾರೆ. ಇವಾಗ ಇಲ್ಲಿ ನಿಂತ್ಕೊಳ್ಳೋದು ಡೇಂಜರು. ದೊಣ್ಣೆ ಹಿಡ್ಕೊಂಡು ನಿಂತವ್ರೆ. ಏನಾದ್ರೂ ಮೀನು ಅಂತ ಬಿಡಿದ್ರೆ ಅಲ್ಲೇ ಇವತ್ತು ಒಳ್ಳೆ ಬೇಟೆ ಆಯ್ತೈತೆ, ಕೂಲಿ ಬೇಟೆ. ಇದ ಹಿಡಿಯಕ್ಕೆ ಯಾರೇ ದಮ್ಮು ಅನ್ನೋದಿರ್ಬೇಕು. ಮೀನು ಕೆರೆ ಒಳಗಿದ್ದ ಕೈ ಹಾಕಿ ಹಿಡಿತೀವಿ ನಾವು. ಅದ ನೋಡಿ ನೀವು ಸ್ನೇಹಿತರೆ ಎಲ್ಲ ನೋಡಿ ಎಷ್ಟು ಜನ ಬಂದಿದೆ ಅಂತ. ಇವ್ರು ಎಸ್ಲೂರವರು ಜೈ ನೋಡಿ ಇಷ್ಟು ಮೀನ್ ಹಿಡಿದಿದ್ದಾರೆ ಬಂದು ನಮ್ಮೂರ್ ಕೆರೆಗೆ. ಪರವಾಗಿಲ್ಲ, ಓಕೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ರೈತ ಗುರುಜಿ ಯೂಟ್ಯೂಬ್ ಚಾನಲ್. ಏನ್ ಗುರುಜಿ ಇವತ್ತು ಎಲ್ಲಿಗೆ ಹೋಗ್ತಿದ್ದಾರೆ ಅಂತೀರಾ? ಆಲ್ರೆಡಿ ಗೊತ್ತಾಗಿರುತ್ತೆ, ಆಲ್ರೆಡಿ ಹಾಕಿದೀನಿ ವಿಡಿಯೋದಲ್ಲಿ. ಬನ್ನಿ, ಇವತ್ತು ನಮ್ಮೂರ್ ಕೆರೆ ಬೇಟೆ ಆಡ್ತಿದ್ದಾರೆ. ಬೆಳಗ್ಗೆ ಒಂದು ಕಾರ್ಯಕ್ರಮ ಇತ್ತು, ಎಲ್ಲ ಮುಗಿಸ್ಕೊಂಡು ಬಂದು 1 ಗಂಟೆ ಮಲಗಿದ್ದೆ. ಇವಾಗ 1 ಗಂಟೆ ಆಗಿದೆ. ಮೇ ಬಿ ಸ್ಟಾರ್ಟ್ ಆಗಿರಲ್ಲ. ಏನಕ್ಕೆ ಅಂತಂದ್ರೆ ಅದು ದುಡ್ಡೆಲ್ಲ ಕಲೆಕ್ಟ್ ಮಾಡ್ತಾ ಇರ್ತಾರೆ. ಒಂದು ಕೂಳಿಗೆ ಎಷ್ಟು ಅಂತೇಳಿ ಫಿಕ್ಸ್ ಮಾಡ್ತಾ ಇರ್ತಾರೆ. ಬನ್ನಿ, ಇವಾಗ ಕೆರೆ ಹತ್ರನೇ ಇದೀನಿ ನಾನು. ಯಾವ ರೀತಿ ಇಲ್ಲಿ ಬೇಟೆ ಆಡ್ತಾರೆ, ಎಷ್ಟು ಜನ ಇದ್ದಾರೆ, ಯಾವ ರೀತಿ ಮೀನುಗಳು ಎಷ್ಟೆಷ್ಟು ದಪ್ಪದವು ಸಿಗ್ತವೆ, ಈ ಒಂದು ವಿಡಿಯೋದಲ್ಲಿ ನೋಡೋಣ ಬನ್ನಿ. ಆಲ್ರೆಡಿ ಎಲ್ಲಾ ಜನ ಹೋಗ್ತಾ ಇದ್ದಾರೆ. ಕೆರೆಯಲ್ಲಿ ಸ್ವಲ್ಪ ನೀರ್ ಕಮ್ಮಿ ಇದೆ. ನಾನು ಇವಾಗ ಕೆರೆ ಏರಿ ಮೇಲೆ ಇದೀನಿ. ಬನ್ನಿ, ಇವಾಗ ಅಲ್ಲಿ ಹೋಗಿ ಯಾವ ರೀತಿ ಹಿಡಿತಾ ಇದೆ ಎಂಬುದನ್ನ ತೋರಿಸ್ತೀನಿ. ಹಾಗೆ ಈ ವಿಡಿಯೋನ ನೀವೇನಾದ್ರೂ ಮೊದಲನೇದಾಗಿ ನೋಡ್ತಾ ಇದ್ರೆ ರೈತ ಗುರೂಜಿಗೆ ಹಳ್ಳಿ ವಿಡಿಯೋಗಳನ್ನ ನೋಡೋದಕ್ಕೋಸ್ಕರ ಸಪೋರ್ಟ್ ಮಾಡ್ಬೇಕಲ್ವಾ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂತ ಹೇಳ್ತಾ, ಆಲ್ರೆಡಿ ನೋಡ್ಬೋದು ಅಲ್ಲೆಲ್ಲ ಕೂತಿದ್ದಾರೆ, ಇಲ್ಲಿ ಹೋಗ್ತಿದ್ದಾರೆ. ನಮ್ ತುಂಡಾರೆ ಎಸ್ ಬಂದ. ಏನಪ್ಪಾ ಯಾಕಪ್ಪ ಕೂಳಿ ಇಡಂಗಿಲ್ಲ ಕಾರೊಳಿಕೆ. ನೋಡ್ಬೋದು ಇಲ್ಲಿ ಕೂಳಿ ತಗೊಂಡ್ ಹೋಗ್ತಿದ್ದಾರೆ. ನಮ್ ತುಂಡಾರೆ ಮತ್ತೆ ನಮ್ ಯಶು ಇಲ್ಲಿ ಹೋಗ್ತಿದ್ದಾರೆ. ಒಳ್ಳೆ ಪಟಾಪಟಿ ಜಡ್ಡಿ ಹಾಕೊಂಡು ಕೂಳಿ ತಗೊಂಡು ಅಣ್ಣ ಹೊಂಟ್ರು. ಬನ್ನಿ, ಅಲ್ಲೆಲ್ಲ ಜನ ಕಾಯ್ತಿದ್ದಾರೆ, ಹೋಗೋಣ. ಐನರ್ ಬಂದ್ರು ಅಂತಾರೆ. ಈಗ ನೋಡ್ಬೋದು ಆಲ್ಮೋಸ್ಟ್ ಆಲ್ ಜನ ಇವಾಗ ನಮ್ಮೂರವ್ರೆ ಇವರೆಲ್ಲ ನಿಂತಿದ್ದಾರೆ. ಆಲ್ಮೋಸ್ಟ್ ಆಲ್ ಎಲ್ಲ ಕಾಯ್ತಾ ಇದಾರೆ, ಇನ್ನ ಬಿಟ್ಟಿಲ್ಲ, ಕೂಳಿ ಬರ್ಲಿ ಅಂತ ಕಾಯ್ತವ್ರೆ. ಬನ್ನಿ, ಅಷ್ಟೊತ್ತಿ ನಮ್ಮ ಆನೆ ಒಂದ್ ಕಡೆ ಹಾಕಿ ಬಂದ್ಬಿಡೋಣ. ಅಲ್ಲಿ ಬತ್ತಾರ ಹುಡುಗರಿಗೆ ಹೆಂಗೋ ಇಲ್ಲಿಗೆ ಬತ್ತವ್ರೆ. ವಿಡಿಯೋ ಬೀಳ್ತೀನಿ ಅಂತೇಳಿ ಅರ್ಧ ಕೂಳಿ ಎತ್ಕೊಂಡ್ ಇಲ್ಲಿಗೆ ಬತ್ತಾರದಲ್ಲಿ ನಿಂತಿದ್ದರು. ಇಲ್ಲಿಗೆ ಬತ್ತವ್ರ. ಈಗ ಸಿದ್ದು ಹಿಡ್ಕೊಂಡ್ ಬತ್ತಾವ್ ಅವನು. ನಮ್ ಸಿದ್ದೊಂದು ಸ್ಪಾನ್ಸರ್. ಈಗ ಎಲ್ಲರಿಗೂ ಬಿಸಿಲಿಗೆ ಒಂದೊಂದು ಐಸ್ ಕ್ರೀಮು, ನನ್ಗೊಂದು 10 ರೂಪಾಯಿಂದು. ಧರ್ಮಪ್ಪ ಹುಡುಗ ಅಂದ್ರಲ್ಲ ಅರ್ಧ. ಹಲೋ, ಕೊಡ್ಲಾ 50? ಕೊಡ 50 ಕೊಡ್ಸ ಮರಯ್ಯ. ಹೇಳಿ ಫೋನ್ ಪೇ ಮಾಡು. ಬೇಕಾ ಸಾಲ? 100 ಕೊಡ. 100 ರೂಪಾಯಿ ಸಾಲ ಕೊಟ್ಟಿಸ್ಗಳೇನಿಲ್ಲ. ಯಾರು ಬೀಡಿ ಸೇತಾ ಇರೋದು? ಹಾ, ಧರ್ಮಪ್ಪನ ಹುಡ್ಕೊಂಡ್ 50. 15 ಆಮೇಲೆ ನೋಡೋಣ. ಸಿದ್ಧ ಕೊಡ್ಸ ಸಿದ್ದುಂದು 50 ರೂಪಾಯಿ ಮಾತ್ರ ಕೊಡು, ಜಾಸ್ತಿ 10 ರೂಪಾಯಿ ನಾವು ಸಾಕು. 20 ರೂಪಾಯಿ ನಾವು ಬೇಡ. 10 ರೂಪಾಯಿ ನಾವು 10 ನಂಬರ್ ಹೇಳಿ ಅವರಿಗೆ. ನನಗೊಂದು ಕೊಟ್ರ ಇಲ್ಲಿ ಫಸ್ಟ್ ಒಂದು ಈ ಕಡೆಗೆ ಬರ್ಲಿ. ನನಗೊಂದು ಗೊತ್ತು. ಮೊದಲನೇ ನಮಗೊಂದು ಸಿಕ್ಕೈತೆ, ಇನ್ನು ಕಿತ್ತಾಡ್ತಾವ್ರೆ. 10 ಹೋಗಿ 15 ಆಗೈತೆ. ಬಂದವರೆಲ್ಲ ಹೆಂಗ್ ನಮ್ಗೊಂದು. ಇವಾಗ ಎಲ್ಲರೂ ಒಂದ್ ಕಡೆ ಸೇರಕ್ಕೆ ಅಂತ ಹೇಳಿ ಮಾತಾಡ್ತಿದ್ದಾರೆ. ಇಷ್ಟು ಜನ ಎಲ್ಲಿಗೆ ಹೋಗ್ತಾರಪ್ಪ ಅಂದ್ರೆ ಮೇ ಬಿ ಪ್ಲಾನ್ ಮಾಡಿರೋದು ಇಲ್ಲಿಗೆ ಎಲ್ಲರನ್ನು ನಿಲ್ಲಿಸ್ಬೇಕು ಅಂತ ಹೇಳಿ. ನೋಡಿ, ಇಲ್ಲಿಗೆ ಒಂದ್ ಕಡೆಯಿಂದ ಇವಾಗ ಅಲ್ಲಿಗೆ ಕೂಳಿ ಇಟ್ಟು ಲೆಕ್ಕ ಹಾಕೋದು. ಎಷ್ಟು ಜನ ಇದ್ದಾರೆ ಅಂದ್ರೆ ಇಷ್ಟು ಜನ ಇವಾಗ ಇರೋದಿಲ್ಲಿ. ಇನ್ನು ಚರ್ಚೆ ಮುಗ್ದಿಲ್ಲ. ದುಡ್ಡು ಎಷ್ಟು ಅಂತ ಹೇಳಿ ಪ್ಲಾನ್ ಮಾಡ್ತಿದ್ದಾರೆ. 400 ರೂಪಾಯಿ ಆದ್ರೆ ಮೇ ಬಿ ಫೈನಲ್ ಅನ್ಕೊಂಡಿದೀವಿ. ನೋಡೋಣ ಬನ್ನಿ ಎಷ್ಟಕ್ಕೆ ಮಾಡ್ತಾರೆ ಅಂತ ಹೇಳಿ. ಇನ್ನು ಚರ್ಚೆ ಆಗ್ತಾನೆ ಇದೆ. ನೋಡಿ, ಇಷ್ಟು ಜನ, ಸಖತ್ ಜನ ಸೇರಿದ್ದಾರೆ. ಅಲ್ಲಿವರೆಗೂ ಇದ್ದಾರೆ. ತೋರಿಸ್ತೀನಿ ಕೆಳಗೆ ಇಳಿದ್ಮೇಲೆ ಜನ ಎಷ್ಟಿದ್ದಾರೆ ಅಂತ ಹೇಳಿ. ಇಲ್ಲ ಅನ್ಕೊಂಡಿದ್ವಲ್ಲ, ಬರ್ತಾವ್ರೆ. ಯಪ್ಪ, ಪರವಾಗಿಲ್ಲ, ಒಳ್ಳೆ ಜನ ಇದ್ದಾರೆ. ಇಷ್ಟು ಜನ ಒಟ್ಟು ಇರೋದು. ಇನ್ನು ಅಲ್ಲಿ ಗಂಟ ಇದ್ದಾರೆ. ಎಸ್, ಇವಾಗ ಇಳಿತಿದ್ದಾರೆ. ಬನ್ನಿ, ಇವಾಗ ಒಂದೊಂದಾಗ ಕೂಳಿ ನಾನು ಹೇಳ್ದಂಗೆ ತೋಟದ ಹತ್ರ ಇಲ್ಲಿಗೆ ಇಳಿತಿದ್ದಾರೆ. ಅಲ್ಲಿ ನೆರಳಲ್ಲಿ ಇರ್ತಾರೆ. ಲೆಕ್ಕಾಚಾರ ಮಾಡಿ ಆಮೇಲೆ ಬಿಡೋದು. ಅಂತೂ ಇವಾಗ ಒಂದೊಂದಾಗಿ ಬರ್ತಾ ಇದ್ದಾವೆ. ಇಷ್ಟು ಕೂಳಿ ಬಂದಿದ್ದಾವೆ. ಇನ್ನೂ ಸುಮಾರು ಮೇಲೇನೆ ಇನ್ನೂ ಒಂದು 60-70 ಕೂಳಿ ಇದ್ದಾವೆ.
ನೋಡೋಣ ಬನ್ನಿ. ಇವಾಗ ಇಷ್ಟು ಇನ್ನೂ ದುಡ್ಡು ಲೆಕ್ಕ ಹಾಕಿಲ್ಲ, ನಾವು ಅಲ್ಲಿ ಕೆಳಿಕೋಬೇಕೀಗ, ಹೋಗೋಣ. ಅಂತೂ ಇವಾಗ ಇಷ್ಟು ಕೂಲಿ ಬಂದು ಎಲ್ಲರನ್ನೂ ಅಡಿಕೆ ತೊಳಿಕೆ ನೆರಳಾಗಿ ಲೆಕ್ಕ ಹಾಕೋಣ ಅಂದ್ಬಿಟ್ಟು ಕೂಡಾಕವ್ರೆ. ಟೋಟಲ್ ಏನಿಲ್ಲ ಅಂದ್ರೂ 150 ಕೂಲಿ ಹತ್ತತ್ರ ಇದಾವೆ. ಬನ್ನಿ ಇಲ್ಲಿ ದುಡ್ಡು ಲೆಕ್ಕ ಹಾಕ್ತವ್ರೆ. ಅಲ್ಲಿಗೆ ಹೋಗಿ ಎಷ್ಟು ಏನು ಅಂತ ಹೇಳಿ ಅಲ್ಲಿ ತಿಳ್ಕೊಳ್ಳೋಣ ಬನ್ನಿ. ನನ್ನ ಕೈಗೆ ಒಂದು ಒಳ್ಳೆ ದೊಣ್ಣೆ ಬೇರೆ ಕೊಟ್ಟವ್ರೆ ಗುರೂಜಿ ಕೈಗೆ. ಒಟ್ಟು ಇವಾಗ 400 ರೂಪಾಯಿ ಕೂಲಿಗೆ ಫಿಕ್ಸ್ ಮಾಡಿ ಮಾತುಕತೆ ಆಗಿ ಇವಾಗ ಇಲ್ಲಿ ಬರ್ಕತಾ ಇದ್ದಾರೆ. ನಮ್ಮೂರವ್ರ ಲೀಸ್ಟ್ ನ ಇಲ್ಲಿ ಬರೀತಾವ್ರೆ. ಅದಾದ್ಮೇಲೆ ಹೊರಗಡೆ ಇವ್ರದ್ದು. ಬೆಂಗಳೂರಿನಲ್ಲಿ ಇವತ್ತು ಒಳ್ಳೆ ಬೇಟೆ ಆಯ್ತೈತೆ, ಕೂಲಿ ಬೇಟೆ. ಇದು ಹಿಡಿಯಕ್ಕೆ ಯಾರೇ ದಮ್ಮು ಅನ್ನೋದಿರ್ಬೇಕು. ಮೀನು ಕೆರೆ ಒಳಗಿದ್ದ ಕೈ ಹಾಕಿ ಹಿಡಿತೀವಿ ನಾವು. ಅದನ್ನ ನೋಡಿ ನೀವು ಸ್ನೇಹಿತರೆ ಎಲ್ಲ ನೋಡಿ ಎಷ್ಟು ಜನ ಬಂದಿದೆ ಅಂತ. 4 ಜನ ಸೇರಲ್ಲ, ಇದೊಂದು ಚಾಲೆಂಜ್ ಅಂತ. ಆಶಾ ಕಣೆಯ ಹಾಕಿದ ತಕ್ಷಣ ಕೂಲಿ ಇಲ್ಲಿ ಮೀನ್ ಸಿಗ್ತವೆ ಅಂತ ಹೇಳ್ಬಿಟ್ಟು ಕೂಲಿ ತಂದವ್ರು ಅರ್ಕಲಗೋಡಿಯಿಂದ ಹಾಕಿದ ತಕ್ಷಣ ಸಿಗ್ತವೆ ಅಂತವ್ರೆ. ನೋಡೋಣ ಎಷ್ಟು ಹಿಡಿತಾರೆ ಅಂತ. ಹಾಕಿದ ಕಡೆ ಸಿಗ್ತಾವಂತೆ, ನೋಡೋಣ ಎಷ್ಟು ಹಿಡಿತಾರ ಅಲ್ಲಿ. ಇವಾಗ ನಮ್ಮೂರವು ಈ ಭಾಗದಲ್ಲಿ ನಿಲ್ಸಿ ಇಷ್ಟು ಜನನ ನಿಲ್ಸಿದೀವಿ. ಬೆಮಾತಿಯವರು ಆ ಲೆಕ್ಕ. ಒಳ್ಳೆ ಬೇಟೆಗಾರ, ಚೆನ್ನಾಗಿ ಹಿಡಿತೀನಿ ಮೀನ ನೋಡಿ. ನೋಡೋಣ ಒಟ್ಟು ಇಷ್ಟು ಜನ ಇವಾಗ ಇದಾರೆ. ಒಂದು ಫೈನಲ್ ಆಗಿ ಒಂದು 90 ಫೋಟೋ ಬೇಕಲ್ವಾ, ಅದಕ್ಕೆ ನಿಲ್ಲಿಸ್ತಾ ಇದ್ದೀನಿ. ಫೋಟೋ ತಕೊಂಡು ಅಲ್ಲಿ ಇದಾರಲ್ವಾ ಅವ್ರನ್ನ ಕರ್ಕೊಂಡು ಕೆರೆಗೆ ಬೀಳೋದು. ಕೂಲಿ ಲೆಕ್ಕ ಬೇಕಲ್ವಾ, ಈ ತರ ಬಣ್ಣ ಹೊಡಿತಾರೆ ಕೂಲಿಗಳಿಗೆ, ಆಗ ಲೆಕ್ಕ ಸಿಗುತ್ತಂತೆ. ಎಲ್ಲ ಒಟ್ಟು ಇಷ್ಟು ಜನ ನಿಂತ್ಕೊಂಡ್ ಕಾಯ್ತವ್ರೆ ಮೀನ್ ಬೇಟೆ ಆಡಕ್ಕೆ. ನೋಡೋಣ ಅಲ್ಲಿ ಎಷ್ಟೆಷ್ಟು ದಪ್ಪ ಮೀನವೆ ಹೆಂಗವೆ ಅಂತ ಗೊತ್ತಿಲ್ಲ. ಇಷ್ಟು ಜನ ಕಾಯ್ತವ್ರೆ. ನೋಡೋಣ ಬನ್ನಿ ಯಾರ್ಯಾರು ಎಷ್ಟೆಷ್ಟು ಹಿಡಿತಾರೆ ಅಂತ. ಈ ತರ ಹೆಸರು ಕೂಗಿ ನೋಡಿ, ಇಲ್ಲಿ ಕೂಲಿಗೆ ಬಣ್ಣ ಹಿಂಗೆ ಮುಗಿಸೋದು, ಅವಾಗ ಕೂಲಿ ಲೆಕ್ಕ ಸಿಗುತ್ತೆ ಅಂತ ಒಂದು ಲೆಕ್ಕ. ಇವಾಗ ಹೆಸರು ಕೂಗಿ ಇಲ್ಲಿ ಹೇಳ್ದಂಗೆ ಈ ತರ ಕೂಲಿಗೆ ಬಣ್ಣ ಹೊಡಿತಾರೆ ನೋಡಿ. ಈ ತರ ಬಣ್ಣ ಹೊಡಿಯೋದು ಕಳ್ಸೋದು, ಹೆಸರು ಕೂಗೋದು, ಬಣ್ಣ ಹೊಡಿಯೋದು, ಆ ಕಡೆ ಕಳ್ಸೋದು. ದುಡ್ಡು ನಮ್ಮೂರ್ದ ಮೇಲೆ ಕಲೆಕ್ಟ್ ಮಾಡ್ಕೋತೀವಿ. ನೆರೂರು ಅವ್ರದ್ದು ಇವಾಗ್ಲೇ ಕಲೆಕ್ಟ್ ಮಾಡ್ತೀವಿ, ಅಲ್ಲಿದಾರಲ್ವಾ ಅವ್ರದ್ದು ಬೇರೆ ಲೆಕ್ಕ. ಬನ್ನಿ ಇವಾಗ ನಾವು ಮೇಲ್ಗಡೆ ಹೋಗೋಣ. ಇಲ್ಲೆಲ್ಲ ಆಲ್ಮೋಸ್ಟ್ ಲೆಕ್ಕ ತಗೊಂಡಾಗಿದೆ, ಅಲ್ಲಿ ಲೆಕ್ಕ ತಗತ್ತವ್ರೆ. ಇವಾಗ ನಮ್ ಕೆಲಸ ಇದನ್ನ ದಾಟಿ ಆ ಕಡೆ ಹೋಗ್ಬೇಕು. ದಾಟ್ಬಿಟ್ಟು ಹೋಗ್ಬಿಡೋಣ, ಹೇಗೆ ಹೋಗ್ಬಿಡೋಣ. ಸಖತ್ ಜನ ಆಲ್ಮೋಸ್ಟ್ ಅಲ್ಲಿ ಸೇರೋವ್ರೆ. ಇಲ್ಲಿ ಬಣ್ಣ ಹಾಕಿ ಈ ತರ ದುಡ್ಡಿಸ್ಕೊಂಡು ಈ ಕಡೆ ನೋಡಿ ಸರ್ದಿ ಸಾಲಲ್ಲಿ ಬಿಡ್ತಾವ್ರೆ. ಇವಿಷ್ಟು ಸಹ ಬೇರೆ ಊರಿಂದ ಬಂದಿರ್ತಕ್ಕಂಥ ಕೂಲಿಗಳು. ಇಲ್ಲಿ ಬಣ್ಣ ಹಾಕಿ ಈ ತರ ಕಳಿಸ್ತಾರೆ, ದುಡ್ಡು ಆ ಕಡೆ ಇಸ್ಕೊತಿದ್ದಾರೆ. ಈ ತರ ದುಡ್ಡು ಇಸ್ಕೊಳ್ಳೋದು, ಮುಂದ್ಬಿಡೋದು. 300 ಫಿಕ್ಸ್ ಮಾಡಿದ್ದಾರೆ. ಇಲ್ಲಿ 400 ಅಂತ ಇದ್ದು, ಬಟ್ ಇವಾಗ 100 ರೂಪಾಯಿ ಕಡಿಮೆ ಮಾಡಿ 300 ಮಾಡವ್ರೆ. ಇವಾಗ ಇಲ್ಲಿ ಹಿಂದೆ ಇರ್ತಕ್ಕಂಥವೆಲ್ಲ ದುಡ್ಡು ಕೊಟ್ಟಿರ್ತಕ್ಕಂಥ ಕೂಲಿಗಳು. ಫೈನಲ್ ಆಗಿ ಒಂದು ಹಂತಕ್ಕೆ ಕಂಪ್ಲೀಟ್ ಆಗಿದೆ ದುಡ್ಡು ಇಸ್ಕೊಂಡು. ಇನ್ನೊಂದು ಸ್ವಲ್ಪ ಇದಾವೆ, ಇಸ್ಕೋತಿದ್ದಾರೆ. ಬನ್ನಿ ಇವಾಗ ಇಸ್ಕೊಂಡು ಆದ ತಕ್ಷಣ ಮೇಲ್ಗಡೆ ಕಾಯ್ತಾ ಇದಾರೆ ಬಕ ಪಕ್ಷಿ ತರ. ಹೋಗೋಣ. ಅಲ್ಲೇನೋ ಸ್ವಲ್ಪ ಕಿರಿಕಾಗಿದೆ. ನಮ್ಮಪ್ಪ ಬಿಡ್ಸಕ್ ಹೋಗೈತ್, ಮದ್ದಿಕ್ ಹೋಗಿ ಇತ್ತೈತ್ ನಮ್ಮಪ್ಪ. ಬಿಡಿ ಅಂತ ಐತ್ ನಮ್ಮಪ್ಪ. ನಮ್ಮಪ್ಪ ಇವಾಗ ಗೊತ್ತೈತೆ ನಿಮ್ ಸವಾಸನೆ ಬೇಡ ಕಣ್ರಪ್ಪ ಅಂತೇಳಿ. ಇವಾಗ ಇಷ್ಟ ಜನ ಇದಾರೆ, ನೆಗಿತಾರೆ ನೋಡಿ. ಈಗ ಬಂದಾಯ್ತು, ಬರ್ತಾವ್ರೆ ಎಸ್ ನೆಗೀತಾವ್ರೆ. ಇವಾಗ ಹೆಂಗ್ ಓಡ್ತಿದಾರೆ ನೋಡಿ. ಬನ್ನಿ ಇವಾಗ ಇಲ್ಲಿ ಬೀಳ್ತಾರೆ. ಈಗ ಅದ್ರ ಸೈಡ್ ಬೀಳ್ತಾರೆ ಇವಾಗ. ಅಯ್ಯೋ ಶೇಖರ ಬಿದ್ದಾಯ್ತು, ನೆಗ್ಗಿತಾವ್ರೆ. ಮೊದ್ಲಿಗೆ ಯಾರಿಗೂ ಮೀನ್ ಸಿಗಲ್ಲ. ಏನಕ್ಕೆ ಅಂದ್ರೆ ಸ್ವಲ್ಪ ಅದು ಅಟ್ಲಾಗಬೇಕು. ಅದಾದ್ಮೇಲೆ ಒಂದು ರೌಂಡ್ ಆ ಕಡೆಯಿಂದ ಬರ್ತಾರೆ. ಆಮೇಲೆ ಮೀನು ಒಂದೊಂದಾಗ ಸಿಗೋದು. ಅಲ್ಲಿಗೆ ಹೋಗೋವ್ರೆ. ಹಾಳಾಗಿಲ್ಲ, ಅಲ್ಲಿ ತುಂಬಾ ಹಾಳಾಗಿದೆ ಆ ಕಡೆ. ಬಟ್ ಈ ಸಲ ನೀರು ಇಲ್ದಿರೋದ್ರಿಂದ ಈ ತರ ಇದೆ. ನೋಡೋಣ ಬನ್ನಿ ಇವಾಗ. ಈಗ ನೋಡಿ ಮೀನು ಆರ್ತಾ ಇದಾವೆ. ಅಲ್ಲಿ ನಮ್ಮ ಈರಣ್ಣ ಹುಡುಗ ನಾನು ಕಾಣಂಗ್ ಮೊದಲನೇ ಏಟಿಗೆ ಒಂದು ಹಿಡ್ದವನೆ. ಫೋನ್ಸೇ ಆಯ್ತು ನಮ್ಮ ಈರಣ್ಣ ಹುಡುಗ. ಮೀನು ಇವಾಗ ನೆಗಿಯುತ್ತೆ ನೋಡಿ, ಅಲ್ಲೆಲ್ಲ ನೆಗಿತಾವೆ. ಹಿಡಿತಾವ್ರೆ. ಎಲ್ಲಿಗ ಯಾವ್ದು ಕೂಳಿ? ಆಮೇಲೆ ಹೋಗಿ ತಡಿ ಹೇಳ್ತೀನಿ. ಮೀನ್ ಸರಿಗ ಆರ್ತಾವೆ, ಮಾತ್ರ ಆರ್ತಾನೆ ಅವೆ. ಬಗಡೆ ಎದ್ದ ಮೇಲೆ ಆರೋದು ಜಾಸ್ತಿ ನೋಡಿ. ಅಲ್ಲಿ ಹೆಂಗ ಆರ್ತಾವೆ. ಅಯ್ಯೋ
ಇಷ್ಟು ಜನ ಆ ಕಡೆಯಿಂದ ಈ ಕಡೆಗೆ ಬರ್ತಿದ್ದಾರೆ ಇವಾಗ ನೋಡಿ ಈ ಕಡೆಯಿಂದ ಆ ಕಡೆಗೆ ಮತ್ತೆ ಇವಾಗ ಎಷ್ಟು ಮೀನು ಹಿಡ್ಕೊಂಡು ಹೋಗ್ತಾರೆ ಗೊತ್ತಾ. ಸಣ್ಣ ಮೀನು ಹಿಡ್ದೈತಿ ಅಯ್ಯ, ಬೆಮ್ಮತ್ತಿ ಅಯ್ಯ. ಪರವಾಗಿಲ್ಲ, ಹಿಡಿತಾವ್ರೆ ಮೀನು. ಅವಣ್ಣ ಚೆನ್ನಾಗಿ ಹಿಡ್ದವ್ ನೀನು. ಇನ್ನೊಂದು 10 ನಿಮಿಷ ಹೋಗ್ಬೇಕು, ಸ್ವಲ್ಪ ನೀರೆಲ್ಲ ಬಗಡ ಆಗಬೇಕು. ಬಗಡ ಆದ್ಮೇಲೆ ಮೀನು ಸಿಗೋದು, ಅಲ್ಲಿವರೆಗೂ ಸಿಗಲ್ಲ ಇನ್ನ. ಆ ಕಡೆಯಿಂದ ಸ್ವಲ್ಪ ನೀಟಾಗಿ ಕಾಣ್ತಾ ಇರಲಿಲ್ಲ, ಬಟ್ ಈ ಸಲ ಸೈಕಾಗಿ ಕಾಣ್ತಾ ಇದೆ ಈ ಕಡೆ. ಪರವಾಗಿಲ್ಲ ಮಾರಾಯ, ನಾವು ಅನ್ಕೊಂಡಿದ್ದೇವೆ ಒಂದು 200 ಕೂಳಿ ಹತ್ರ ಇದ್ದಾವೆ. ಹಿಡಿದಿದ್ದಾರೆ, ಪರವಾಗಿಲ್ಲ, ಸುಮಾರಾಗಿ ಹಿಡಿದಿದ್ದಾರೆ ಅನ್ನಂಗಿಲ್ಲ. ಇನ್ನೊಂದು 10 ನಿಮಿಷ ಪೋಣಿಸ್ತಾರೆ ಎಲ್ಲರೂ, ಕವೆ ದಾರಕ್ಕೆ ಪೋಣಿಸ್ತಾರೆ. ಆದರೂ ಈ ಕಡೆನೇ ಇಲ್ಲೊಂದು ಸ್ವಲ್ಪ ಗುಂಡಿ ಇರೋದ್ರಿಂದ ಇಲ್ಲೇ ಆಟ ಆಡ್ತಾರೆ ನೋಡಿ. ಎಲ್ಲ ಆರ್ತಾ ಇದ್ದಾವೆ, ನೋಡ್ತಾ ಇರ್ಬೋದು. ಇಲ್ಲೇ ಸಿಗ್ತಿರೋದು ಮೀನು ಆಲ್ಮೋಸ್ಟ್ ಅಲ್ಲ. ಅದರಲ್ಲೂ ಮೇಲ್ ನಿಂತು ನೋಡಿ, ಪ್ರೇಕ್ಷಕರು ಅಲ್ಲೂ ನಿಂತು ನೋಡ್ತಾವ್ರೆ. ಈ ಥರ ಹಿಡಿದು ದಾರಕ್ಕೆ ಈ ಥರ ಪೋಣಿಸೋದು. ಅಲ್ಲಿ ಬೋಣಿಸ್ತಾವ್ರು ನೋಡಿ, ಅಲ್ಲಿ ಹಂಗೆ ಪೋಣಿಸ್ಕೊಳ್ಳೋದು, ಒಯ್ತಾ ಇರೋದೆ. ಮತ್ತೆ ಅಂತೂ ಹಿಡಿತಿದ್ದಾರೆ ನೋಡೋಣ. ಇಷ್ಟೊತ್ತಾದರೂ ಯಾರಿಗೂ ಅಷ್ಟು ಮೀನೇನು ಸಿಕ್ಕಿಲ್ಲ. ನೋಡೋಣ, ಅದೃಷ್ಟ ಇದ್ದರೆ ಸಿಕ್ಕವೆ, ಪರವಾಗಿಲ್ಲ. ನೋಡಿ ಇಲ್ಲೊಂದು ಅಣ್ಣ ನೋಡಿ, ಅಲ್ಲಿ ನೋಡ್ಬೋದು. ಇವರು ಪರವಾಗಿಲ್ಲ ಹಿಡ್ದವ್ರೆ, ಬಟ್ ಸುಮಾರು ಜನ ಹಿಡ್ದಿಲ್ಲ. ಇವನು ಹಿಡ್ದವ್ರೆ ಅಣ್ಣ, ನಮ್ಮರ ಕೋವಿ. ಎಲ್ಲಯ್ಯ, ಪರವಾಗಿಲ್ಲ, ನಮ್ಮ ಕೋವಿನೂ ಹಿಡ್ದೈತೆ. ಅಷ್ಟು ಮೀನು ದಪ್ಪಾಗಿಲ್ಲ. ನೋಡೋಣ, ಲಾಸ್ಟಿಗೆ ಗೊತ್ತಾಗುತ್ತೆ ಎಷ್ಟೆಷ್ಟು ಹಿಡ್ದವ್ರು ಯಾರ್ಯಾರು ಅಂತ. ಎಲ್ಲ ಅಲ್ಲಿ ನೋಡ್ತಿರ್ಬೋದು, ಎಲ್ಲ ಆ ಕಡೆಗೆ ಹೋದೋ ಅಂತ ಹೇಳಿ ಓಡ್ತಾವ್ರೆ ಆ ಕಡೆಗೆ. ಬನ್ನಿ ನಾವು ಆ ಕಡೆ ಹೋಗಿ ನೋಡೋಣ ಇವಾಗ ಹೇಗಿದೆ ಅಂತೇಳಿ. ಓಡ್ತಾವ್ರೆ ಹಂಗೆಯ. ಈ ಕಡೆ ಎಲ್ಲ ಇಳಿದ್ರಲ್ಲ, ಮೀನೆಲ್ಲ ಆ ಕಡೆ ಹೋಗವಂತೆ. ಬನ್ನಿ ಆ ಕಡೆ ಹೆಂಗೆ ಸಿಗ್ತಾವ ನೋಡೋಣ. ಎಲ್ಲ ಅಲ್ಲಿಗೆ ಓಡಿದ್ರ ತೆಗಿ ಸಾಕಾಗೋಯ್ತು ನನಗಂತ. ಆ ಕಡೆ ಈ ಕಡೆಗೆ ಬರೋ ಅಷ್ಟಲ್ಲಿ ಓಡ್ತಾನೆ ಇದ್ದಾರೆ ಆ ಕಡೆಗೆ. ನಾವು ಓಡೋಣ ಅನ್ನೋಕ್ಕಾಗುತ್ತಾ? ನಾವು ನಡ್ಕೊಂಡು ಹೋಗೋಣ. ಈಗ ಇನ್ನು ಈ ವಿಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ವಿಡಿಯೋ ನೋಡ್ತಾ ಇರಿ. ನಮ್ಮ ಏಜಲ್ಲಿ ಇದ್ದಾಗ ಎಷ್ಟೆಲ್ಲ ಮೀನು ಹಿಡ್ದಿದ್ರಿ, ಇಲ್ಲಿ ಬಂದು ಕೂತಿದ್ರಲ್ಲ ನೆರಳಲ್ಲಿ. ಈಗ ಬನ್ನಿ ನೆಗಿರಿ. ಇವಾಗ ಈ ಕಡೆಯಿಂದ ಹಿಡ್ಕೊಂಡು ಆ ಕಡೆಗೆ ಹೋಗ್ತಾ ಇದ್ದಾರೆ ನೋಡಿ. ಇವಾಗ ಮತ್ತೆ ಆ ಕಡೆಯಿಂದ ಬರ್ತಾರೆ ಇಷ್ಟು ಜನ. ಇವಾಗ ಆ ಕಡೆಗೆ ಹೋಯ್ತಾರೆ ಹಿಂಗೆ ಹಿಡ್ಕೊಂಡು, ಆಯಿತಾ? ಇಷ್ಟು ಜನ ಆದಮೇಲೆ ಮತ್ತೆ ಇಷ್ಟೂ ಜನ ಏನು ಮಾಡ್ತಾರೆ, ಆ ಮೂಲೆಗೆ ಹೋಗಿ ರಿಟರ್ನ್ ಬರ್ತಾರೆ. ಅಲ್ಲೇಲೋ ಐತೆ. ಈ ಮ್ಯಾಲ ನಿಂತ್ಕೊಂಡು ದೊಣ್ಣೆ ತಗೊಂಡು ನೋಡೋಣ ಅಂತ ನಿಂತಿದ್ದೆ. ನನ್ನ ನೆನ್ಸಾಕ್ ಕಳಿಸ್ಬಿಟ್ರು ಮ್ಯಾಕೆ. ನೋಡಿಲಿ ಹಿಡ್ಕೊ ಹೊಡಿತಾರೆ ಅವ್ರೆ. ಈಗ ಬಿಟ್ರು ಇಲ್ಲೂ ಅಂತ ಕತೆ. ಇಲ್ಲಿ ಸಣ್ಣ ಮಕ್ಳು ಏನ್ ಮಾಡ್ತಾವೆ ಅಂದ್ರೆ ಸೊಸ್ಲಿ ಹಿಡಿತಾವ. ಚೆನ್ನಾಗೆ ಮೀನ್ ಹಿಡ್ದವ್ರು ಇವರು, ಸರಿಯಾಗಿ ಹಿಡ್ದವ್ರು ಅಣ್ಣವರು. ಎಷ್ಟು ಹಿಡಿದ್ರು? ದಪ್ಪದು ಹಿಡಿದಿದ್ರಲ್ರಲ್ಲ. ತೆಗಿಲಿ, ಹಿಡ್ಕೊಳ್ಳಿ ಹಿಂಗ್ ಕೈಲಿ. ಮಕ್ಕಳು ಬಲೆ ಹಾಕ್ತಾವೆ, ಮೇಲೆ ನಿಂತ್ಕೊಂಡ್ ಬೈತಾವ್ರೆ. ಇಲ್ಲಿ ನಿಂತ್ಕೊಳ್ಳೋದು ಡೇಂಜರು. ಅವ್ರು ದೊಣ್ಣೆ ಹಿಡ್ಕೊಂಡು ನಿಂತವ್ರೆ. ಏನಾದ್ರೂ ಮೀನು ಅಂತ ಬಿಡಿದ್ರೆ ಅಲ್ಲೇ 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 ನೆನ್ಸಾಕ್ತಾರೆ. ಲೋ ನಿಂಗೆ ಹೊಡಿತಾರೆ ನೀರಲ್ಲಿ. ಏನ್ ಸೋಸ್ಲು ಬಿದ್ದೋ ಮರೆಯ. ಅಂತೂ ಇಂತೂ ಇವಾಗ ಸುಮಾರಾಗೇನು ಅನ್ನಂಗಿಲ್ಲ, ಜಾಸ್ತಿನೇ ಹಿಡ್ದವ್ರೆ. ಕೊನೆ ಆಟ ಆಡ್ತಾ ನೋಡೋಣ.
ಸೊಸ್ಲುಗಳಂತೂ ಇಲ್ಲಿ ನೋಡ್ಬೋದು. ಅಯ್ಯೋ 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 ಸೊಸ್ಲು ಹಿಡಿಯಾರು ತೋರಿಸ್ತೀನಿ ಬನ್ನಿ. ಕೆರೆ ಅಂಚಲ್ಲಿ ಹಿಡಿತಾವ್ರೆ ಇಲ್ಲಿ ಏಕ ಹಿಡಿತಾವ್ರೆ, ಇವರು ಹಿಡಿತಾವ್ರೆ ಅಂತೂ ನೋಡಿ. ಪರವಾಗಿಲ್ಲ, ಮೀನು ಹಿಡ್ದಿದ್ದಾರೆ ಗುರು. ಮಕ್ಕಳು ಸಹ ಬಿಡ್ತಾ ಇಲ್ಲ ಇವು. ಏನು ಕಬ್ರ ಆಡ್ತಾವ್ರೆ ಎಲ್ಲ. ಇವರೆಲ್ಲ ಸೊಸೆ ಹಿಡಿತಾರೆ ಅವ್ರು. ಇವರು ನಿಂತಿರೋರೆಲ್ಲ ಹೆಂಗಸರುಗಳು, ಸೊಸೆ ಹಿಡಿಯೋ ಹೆಂಗಸರು. ಇವರು ಸೊಸೆ ಹಿಡಿಯೋದ್ಬಿಟ್ಟು ಐನರೇ ಅಂತ ಮಾತಾಡ್ತಾವ್ರೆ. ಇಷ್ಟು ಹಿಡ್ದವ್ರೆ. ಮಕ್ಕಳದೇ ಸಾಮ್ರಾಜ್ಯ. ಸಣ್ಣ ಸಣ್ಣ ಮಕ್ಕಳೇ ಜಾಸ್ತಿ ಆಗವೆ, ಹಿಡಿತಾವ್ರೆ. ಐನರಿಗೆಲ್ಲ ಒಂದೊಂದು ಕೊಟ್ರು ಸಾಕಪ್ಪ. ಅಲ್ಲ ಕಣಮ್ಮ, ಬೇಕಾ ಇದು? ಜಾರ್ಗೀರ್ ಬಿದ್ದು ಅಲ್ಲೇನ ಮುರ್ದೋ, ಸೊಂಟ ಮುರ್ದೋರೆ. ಏನು ನೋಡ್ಕೊಳ್ಳೋರು ಯಾರು? ಗಂಡು ನೋಡ್ಕೊಳ್ಳೋರು ಯಾರು? ಹೇಳ್ತೀನಿ ತಡಿ, ರಾಜಣ್ಣಗೆ ಎಲ್ಲಾರು ಸಿಗ್ಲಿ. ಇನ್ನೊಂದು ಅರ್ಧ ಗಂಟೆ ನನ್ನ ಪ್ರಕಾರ ಹಿಡಿಬಹುದು. ಏಕೆಂದರೆ ಆಲ್ಮೋಸ್ಟ್ ಇವಾಗ 2 hour ಆಯಿತು. ಆಲ್ಮೋಸ್ಟ್ ಕೆರೆಯಿಂದ ಆ ಕಡೆಯಿಂದ ಈ ಕಡೆವರೆಗೆ ಪೂರ್ತಿ ಆಟ ಆಡಾಗೈತೆ ಬೇಟೆನ. ಇಷ್ಟು ಜನ ಬೇಟೆ ಆಡಾಗಿದೆ. ಬನ್ನಿ, ಇವಾಗ ಕೊನೆಯ ಹಂತದಲ್ಲಿದೆ. ಇವಾಗ ಯಾರ್ಯಾರು ಎಷ್ಟೆಷ್ಟು ಮೀನು ಹಿಡ್ದಿದ್ದಾರೆ ಅಂತೇಳಿ ಇವಾಗ ನಾನು ಅಲ್ಲೋಗಿ ತೋರಿಸ್ತೀನಿ. ಇವಾಗ ಅಲ್ಲಿ ನೋಡ್ತಾ ಇರ್ಬೋದು, ಅಲ್ಲಿ ಮಧ್ಯದಲ್ಲಿ ಯಾರು ಇಳ್ದಿಲ್ಲ ಅಲ್ಲಿಗೆ. ಏನಕ್ಕಪ್ಪ ಅಂತಂದ್ರೆ ಆಲ್ಮೋಸ್ಟ್ ಅಲ್ಲಿ ಮೀನು ಅಲ್ಲಿಗೆ ಹೋಗಿ ಸಿಗಾಕೊಂಡವೆ. ಏನಕ್ಕೆ ಅಂದ್ರೆ ಅಲ್ಲಿ ಸ್ವಲ್ಪ ಆಳಾಗೈತೆ. ಅಲ್ಲಿ ನೀರು ನೋಡ್ಬೋದು, ತಿಳಿಯಾಗೆ ಕಾಣ್ತಾ ಇದೆ. ಅಲ್ಲಿಗೆ ಯಾರು ಹೋಗಿಲ್ಲ. ಅಲ್ಲಿ ನೋಡಿ, ಹಂಗೆ ಮೀನೆಲ್ಲ ಅಲ್ಲೇ ಆಟ ಆಡ್ತಿದ್ದಾವೆ. ಬಟ್ ಅಲ್ಲಿ ಯಾರಿಗೂ ಹೋಗಕ್ಕಾಗಲ್ಲ. ಏನಕ್ಕಪ್ಪ ಅಂದ್ರೆ ಅಲ್ಲಿ ಆಳವಾಗಿರೋದ್ರಿಂದ ಮೀನೆಲ್ಲ ಅಲ್ಲಿದೆ, ಅಲ್ಲಿಗೆ ಹೋಗ್ತಾ ಇಲ್ಲ ಯಾರು. ಫೈನಲ್ ಆಟ. ಮೀನು ಯಾರ್ಯಾರು ಎಷ್ಟೆಷ್ಟು ಹಿಡ್ದಿದ್ದಾರೆ ಅಂತೇಳಿ ಎಲ್ಲ ಇದ್ರೊಳಗವೆ. ಇವ್ರು ಇಷ್ಟು ಮೀನು ಹಿಡ್ದವ್ರೆ. ಓಯ್, ಇಲ್ಲಿ ನಿತ್ಕತ್ತು ಅಂದ್ರೆ ನಿಂಗೆ ಹೊಡೆದ್ಬಿಟ್ಟು ನಮ್ಮನ್ನು ಮಾಯಕ್ಕೆ ಕಳಿಸ್ತಾರೆ. ಎಲ್ಲ ನೆಂದೋಗ್ಬೇಕು ನಾವೇನೆ ಹೊಡೆದಿದ್ದು ಬರ್ಸೆಗೆ. ನಮ್ಮ ದಾಸನ್ ನೋಡೋಣ. ದಾಸ, ಓ ದಾಸ ಎಲ್ಲ. ನಮ್ಮ ದಾಸ ಸೂಪರ್ ಹೇಳ್ಬೇಕು. ಬೆಂಗಳೂರಿಂದ ಬಂದವ್ರೆ, ಇಳಿದೆ ಮೇಲ್ ನಿಂತವ್ರೆ ನಮ್ಮ ಪ್ರತಾಪಣಯ್ಯ. ತಮ್ಮನ್ನ ನಿಲ್ಲಿಸ್ಬಿಟ್ಟು ಅಣ್ಣ ಮೇಲ್ ನಿಂತ್ಕೊಂಡು ನೋಡ್ತಾವ್ರೆ. ಅಣ್ಣ ನಮ್ಮ ಇವನು ಇಷ್ಟು ಹಿಡ್ದವನೆ, ಪರವಾಗಿಲ್ಲ. ಮೇಲಿಂದ ಹಿಡ್ದು ಎಸೆಯೋದು, ಈ ಥರ ಬಂದು ಈ ಥರ ಮೀನು ಹಿಡ್ಕೊಳ್ಳೋದು, ಕವೆ ದಾರದೊಳಗೆ ಹಾಕೋದು. ನೋಡಿ ಇವಾಗ ಹಾಕ್ತಾರೆ. ಅದಾಡ್ತೈತೆ ಪಾಪ. ನೀರಲ್ಲಿ ಆಟ ಆಡ್ತಾಯಿತ್ತು, ಹಿಡಿದು ಮ್ಯಾಕ್ ಹಾಕಿದ್ರು. ದಬ್ಬಳ ಆಗ್ಬೇಕು. ಹಿಂಗೆ ಹಿಡಿಯೋದು, ಹಿಂಗೆ ಕೆರೆಗೆ ಹಾಕೋದು. ಓ, ಇನ್ನೂ ಒಂದು ಹಿಡ್ದವನೆ. ಎಸೆಯೋ ಎಸೆಯೋ ಎಸೆಯೋ. ಅದ್ಯಾರ್ದು? ಇವು ಒಬ್ಬನೇ 2 ಇಷ್ಟು ಹಿಡ್ದವನೆ ಗುರು. ನಾನೇನು ಅನ್ಕೊಂಡಿದ್ದೆ, ಇಷ್ಟು ಮೀನು ನೋಡಿ. ಹಿಡ್ಕೊಂಡು ಬರೋದು ಹಿಂಗೆ. ಎಸ್ತಾ ಎಸಿ. ನನ್ನ ಮೇಲೆ ಬಿತ್ತು. ಇಲ್ಲ, ಹಾ, ಇನ್ನೊಂದು ಬಿತ್ತು. ಎಲ್ಲಿ ಅವನು ಅವ್ರದೇಯಾ? ಇಲ್ಲೊಂದೈತೆ. ಎಲ್ಲ ಮೀನು ಮದ್ದಿಲೇವೆ ಆಟ ಆಡ್ತಾವ್ರೆ ನೋಡೋಣ. ಎಸ್ತಾ ಅಲ್ಲಿ ಹಿಡ್ದು ಕಾಯ್ತಾನೆ ಇರ್ತಾರೆ ಬಕ ಪಕ್ಷಿ ತರ. ಹಿಂಗೆ ಹಿಡ್ದು ಎಸೆಯೋದು ಹಿಂಗೆ. ಬಿತ್ತು ಇಲ್ಲಿ. ಆ ಮೀನು ಆ ಕಡೆ ಈ ಕಡೆ ಆಡ್ತಾ ಹಿಡಿತಾವ್ರೆ. ಯಾರ್ಯಾರು ನಿಂತಾರ ಅವ್ರಿಗೆ ಮೀನು ಸಿಗ್ತಾವೆ. ಎಲ್ಲರಿಗೂ ಸಿಗ್ತಾವೆ. ಗುಂಡಿ ಸುತ್ತ ನಿಂತರಿಗೆ ಮಾತ್ರ ನೋಡಿ ಹೆಂಗ್ ನಿಂತವ್ರೆ. ಅಯ್ಯೋ, ಯಾರು ಈಚ್ ಹೊಡಿಯೋರು ಹಂಗೆ ಹೋಗ್ಬೇಕು. ನೋಡಲಿ ಹೆಂಗ್ ಹೋಯ್ತೇವೆ ನೋಡಲಿ. ಹ್ಞೂ, ಅಲ್ಲಿ ಬಾಯ್ ಬಿಡ್ಕ ನೋಡಲಿ. ಸಿದಾ ಇನ್ನೊಂದು ಬಂತು ಇಸ್ಕ. ಅಲ್ಲಿ ಮೀನು ಎಸಿತಾನೀಗ. ಹ್ಞೂ, ಹಿಡ್ಕಂದ ಎಸಿತಾನೀಗ. ಎಸಿತಾನೆ ಅಲ್ಲೆಲ್ಲ ಸಿದ್ದು ಹಿಡ್ದ ಕ್ಯಾಚ. ಹೂ ಬಿಟ್ಟ. ಹಿಂಗೆ ಹಿಡ್ದು ತಗೊಂಡ್ ಇಲ್ಲಿಗೆ ಹಾಕ್ತಾವ್ರೆ ಹಿಂಗೆ. ಇವಾಗ ನೋಡಿ ಈಚ್ ಹೊಡಿತಾವ್ರೆ. ಮೀನು ಆ ಕಡೆ ಈ ಕಡೆ ಬರ್ತವೆ. ಬಂದು ಇಲ್ಲೊಂದು ಬಂತು, ಅಲ್ಲಿ ಈಚ್ ಹೊಡಿತಾವ್ರೆ. ಈಗ ಆ ಕಡೆ ಈ ಕಡೆ ಬರ್ತವೆ. ಚಡಿತಾವ್ರೆ. ನೋಡೋಣ ಏನಾಗುತ್ತೆ ಅಂತ. ಬರೀ ಬಗಡ ಇಳಿಸಿದ್ರು. ಈ ಕಡೆ ಬಂದವರಿಗೆ ಅದೃಷ್ಟವಂತರು, ಅಲ್ಲಿ ನಿಂತವ್ರಲ್ಲ ಅವ್ರಿಗೆ ಹಿಡ್ಕತಾರೆ ಈಗ. ಹಿಡಿದು ಎಲ್ಲರೂ ಸರಿಯಾಗಿ ಹಿಡ್ದವ್ರೆ. ಮೀನು ಇಲ್ಲ ಅನ್ಕೊಂಡು ಎಲ್ಲ ಹಿಡ್ದವ್ರೆ. ದೊಣ್ಣೆರೆ ಸರಿಯಾಗಿ ಹಿಡಿದ್ರು. ಹಾಂ, ಅದು ಹಳೆ ಮೀನು.
ಎಂತದದು ತಬನ್ ತೋರಿಸಿ ನೋಡಿ ಫ್ರೆಂಡ್, ಇದು ಆಮೆ. ಸಿದ್ಧ ಹೆಂಗ್ ಹೇಳ್ತಾನೆ. ಮುರ್ಕಾಟಿ ಆದ್ರೆ ಇಲ್ಲೆಲ್ಲ ಈ ಚಿಪ್ ಚಿಪ್ ತರ ಇರುತ್ತೆ, ಆಮೆ ಇರೋದ್ರಿಂದ ನೈಸ್ ಇರುತ್ತೆ. ಇದು ಬಾರಿ ತಿಂದ್ರೆ ಒಳ್ಳೆ ಟೇಸ್ಟ್ ಇರ್ತದೆ. ಇಲ್ಲಿ ಇಷ್ಟು ಜನ ಮೀನ ಹಿಡಿದು ತಿನ್ನಾಕ್ ನೋಡ್ತಾವ್ರಲ್ವಾ, ಇಲ್ಲೊಂದು ಹುಡುಗ ನೋಡ್ಬೇಕು. ಈ ಹುಡುಗ ನೀರೊಳಗಡೆ ಸ್ವಸ್ಥ ಹಿಡ್ಕೊಂಡು ಸಾಕ್ತೀನಿ ಅಂತ ಹಿಡ್ಕೊಂಡೈತೆ, ಖುಷಿ ಕೊಡ್ಬೇಕು. ಯಾರು ಕೂಳಿ ತಗೊಂಡಲ್ಲಿ ಇಳಿಯಾರಿಲ್ಲ, ಒಂದ್ ಇಬ್ರಾಳು ಬಿದ್ದು ಅದ್ದಾಡಿದ್ರು, ಮುಗ್ದೋಯ್ತು ಅಷ್ಟೇ. ಸುಮ್ಮನೆ ನಿತ್ತವ್ರು ಸುತ್ತ ನೋಡಿ ಇಲ್ಲಿ, ಅದು ಕೂಳಿ ಹೆಂಗ್ ಹಿಡ್ಕೊಂಡು ನಿಂತವ್ರು ನೋಡಿ, ಬತ್ತವೆ ಅಂತ. ಆದ್ರೆ ಇಲ್ಲೆಲ್ಲ ಬೇಟೆ ಆಡಾಡಿ ಹಿಡಿದು ಮ್ಯಾಕ್ ಕೊಡ್ತಲ್ಲ ಅವ್ರೆ, ಅವ್ರು ಸುಮ್ಮನೆ ಸುತ್ತ ನಿಂತವ್ರೆ. ಈ ಕಡೆ ಎಲ್ಲ ಆಡೋರು ನೋಡಿ ಆಡ್ತಾ ಇದಾರೆ. ಎಲ್ಲ ಪ್ರಧಾನ ಪರವಾಗಿಲ್ಲ, ಹಿಡ್ದಿದ್ರಿ, ಸೂಪರ್. ನೋಡಿ ಈಗ ಒಂದು ಕಲ್ಲು ಹೊಡಿತೀನಿ ಭಯ್ಯ, ಹೆಂಗ್ ಹೊಡಿತತೆ ನೋಡಿ. ಈಗ ಭಯ್ಯ ನನ್ಗೂ ಏನು ಕೇಮೆ ಇಲ್ಲ, ಕಲ್ಲು ತಗೊಂಡು ಹೊಡೆದೊಡ್ದು ಎದುರಿಸ್ತಾ ಇದ್ದೀನಿ, ಅಲ್ಲಿ ಮೀನು ಹೋಯ್ತೈತೆ ಅಂತ. ನಮ್ಮ ರಾಜೇಶ ಇಷ್ಟು ಹಿಡ್ದವನೆ, ಇಷ್ಟನ್ನ ಹಿಡ್ಕೊಂಡು ಬಂದು ಮೇಕ್ ಹಾಕಿ ನಾನು ಹೇಳ್ದಂಗೆ ಕವೇದಾರಕ್ಕೆ ಹಾಕ್ತಾವನೆ. ಮೇಘ ಎತ್ತು ಮೇಕೆ ಗಟ್ಟೆ 2 ಕೈಲುವೆ. ಫೈನಲ್ ಎಷ್ಟು ಹಿಡಿದಾರ ಅವರು. ಸಿದ್ಧ ಇವ್ನ ವ್ಯಕ್ತಿ ಬೆಂಕಿ ಹಾಕ ಹಿಡಿಯೋದ್ಬಿಟ್ಟು ಬೇರೆ ಹಿಡ್ಕೊಬಿಟ್ಟು ನಾನು ಹಿಡ್ಕೊ ಬಂದೆ ಅಂತ ಬತ್ತವನ್ ಮೇಕೆ. ಅಯ್ಯೋ ಸಿದ್ಧ ಅಲ್ಲಿ ನೋಡ್ತಾ ಇರ್ಬೋದು, ಹಿಡ್ದಂಗೆ ಇವಾಗ ಮೇಲ್ಗಡೆ ಹತ್ತುತ್ತಿದ್ದಾರೆ. ಅವರೆಲ್ಲ ಸಾಕು ಅಂತ ಹೇಳಿ ಹತ್ತುತ್ತಾ ಇರೋದು, ಹಿಡಿಯೋರು ಹಿಡಿತಾ ಇದ್ದಾರೆ. ಪರವಾಗಿಲ್ಲ, ನಮ್ಮ ಮಣ್ಣು ಹುಡುಗ ಹೇಳ್ದಂಗೆ ಅವ್ರ ಅಪ್ಪನ ಕೈಲಿ ಇನ್ನೂ ಒಂದು ಇದಾಗ ಕೊಟ್ಟವನೆ, ಇಲ್ಲಿ ಇಷ್ಟು ಹಿಡ್ದವನೆ. ಅವ್ರ ಅಪ್ಪನ ಕೈಲಿ ನೋಡ್ಬಿಟ್ಟು ಹೇಳ್ತೀನಿ ತಡ್ರಿ ಎಷ್ಟು ಹಿಡ್ದೈತೆ ಅಂತ. ಇವರು ಎಸ್ಲೂರವರು ನೋಡಿ ಇಷ್ಟು ಮೀನು ಹಿಡ್ದಿದ್ದಾರೆ ಬಂದು ನಮ್ಮೂರ್ ಕೆರೆಗೆ. ಪರವಾಗಿಲ್ಲ, ಓಕೆ. ಅಲ್ಲ ಕಣಯ್ಯ, ಅಲ್ಲ ಕವೇದಾರ್ ಬಿದ್ದೋಗಿದ್ ಗೊತ್ತಾನಿಲ್ವಾ? ಹಾ, ಯಾರೋ ಸಿಕ್ಕೈತ್ಕಂತ ಹೋಗ್. ಅಲ್ಲ ಅಷ್ಟು ಗೊತ್ತಾನಿಲ್ವಾ? ಕವೇದಾರ ಹಾಳು ಮಾಡ್ಕೇಳ ಹಂಗೆ. ಅಲ್ಲ ನೀನು ಹೋಗಿ ಹಾಳು ಮಾಡ್ಕೊ ಬಂದಿದೀಯಲ್ಲ ಮೀನಾ, ಕವೇದಾರನೇ ಹಾಳು ಮಾಡ್ಕೊ ಬಂದೈತೆ ಅಯ್ಯ ಕೆರೆ ಒಳಗೆ. ನಮ್ ಧರ್ಮಪ್ಪಣ್ಣ ಹುಡುಗ ಪರವಾಗಿಲ್ಲ, ಇಷ್ಟು ಹಿಡ್ದವನೆ, ಓಕೆ ಡನ್. ಮೀನ್ ಹಿಡ್ಕೊಂಡು ಈ ತರ ಎಲ್ಲ ಮೇಕ್ ಹತ್ತುತ್ತವ್ರೆ ಅಂತೂ. ನಾನು ಹೇಳ್ದಂಗೆ ಇವಾಗ ಎಲ್ಲ ಮೀನ್ ಹಿಡ್ಕೊಂಡು ಮೇಲ್ ಹತ್ತುತ್ತವ್ರೆ. ನಮ್ದು ಇವಾಗ ಸಾಕಾಗೋಯ್ತು ನಿತ್ಕೊಂಡು ಮಾತಾಡಿ. ಬನ್ನಿ ಇವಾಗ ಆಲ್ಮೋಸ್ಟ್ ಅಲ್ಲೂ ಮೀನು ತೋರಿಸ್ತೆ ಅನ್ಕೋತೀನಿ. ಸರಿಯಾಗಿ ಮೀನು ಸಿಗಲ್ಲ ಅನ್ಕೊಂಡಿದ್ದು, ಸರಿಯಾಗಿ ಮೀನು ಸಿಕ್ಕವೆ. ಆ ಕಡೆ ಸೈಡ್ ಏನೋ ಇಟ್ಕೊಂಡಿದ್ದಾರೆ, ಅಲ್ಲಿ ಹೋಗಿ ಮಾರ್ತಾ ಇದ್ದಾರೆ. ಜಾಸ್ತಿ ಹಿಡ್ದವರು ಅಲ್ಲಿ ಕಾಣ್ತಾ ಇರ್ಬೋದು, ಅಲ್ಲಿ ಮಾರ್ತಾ ಇದ್ದಾರೆ. ಬನ್ನಿ ಅಲ್ಲಿಗೆ ಹೋಗಿ ಅವ್ರವ್ರು ಎಷ್ಟೆಷ್ಟು ಹಿಡ್ದಿದ್ದಾರೆ ಅಂತ ಹೇಳಿ ತೋರಿಸ್ತೀನಿ. ನೋಡಿ ಇಲ್ಲಿ ನೋಡ್ತಿರ್ಬೋದು, ಸರಾನೇ ಹಿಡ್ದಿದ್ದಾರೆ ಮೀನು ಮಾತ್ರ. ನಾನು ಇಲ್ಲ ಅನ್ಕೊಂಡಿದ್ದು, ಬಟ್ 300 ರೂಪಾಯಿಗೆ ಒಂದು ಕೂಳಿ, 300 ರೂಪಾಯಿ ಲಾಸ್ ಇಲ್ಲ. ಚೆನ್ನಾಗೇ ಹಿಡ್ದವ್ರೆ, ಒಳ್ಳೆ ಬೇಟೆ ಶಿಕಾರಿನ ಮಾಡ್ಕೊಂಡು ಎಲ್ಲ ಮನೆಗೆ ಆಲ್ಮೋಸ್ಟ್ ನೋಡಿ ಎಷ್ಟು ಜನ ಇದ್ರೆ ಎಲ್ಲ ಹೋಗವ್ರೆ. ಸೊಸ್ಲಿ ಹಿಡಿಯೋರು ಪಾಪ ಇದ್ದಾರೆ, ಹಂಚಲ್ಲಿ ನೋಡಿ ಹಿಡಿತಾವ್ರೆ. ಹೆಂಗಸರುಗಳು ಸಹ ಭಾಗಿಯಾಗಿ ಹಿಡಿತಾವ್ರೆ. ಬನ್ನಿ ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಇನ್ನೊಂದ್ಸಲ ಕೇಳ್ಕೊತಿದ್ದೀನಿ, ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ರೈತ ಗುರೂಜಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಅಂತ ಹೇಳ್ತಾ ಮೀನ್ ಇವಾಗ ತೋರಿಸ್ತೀನಿ ಬನ್ನಿ. ಯಾರು ಇಲ್ಲ, ಆಲ್ಮೋಸ್ಟ್ ಅಲ್ಲಿ ಎಷ್ಟಿದ್ರು ಎಲ್ಲ ಹತ್ತಿ ಇದ್ರ ಒಳಗಡೆ ಇವಾಗ ಒಂದು 30 ಭಾಗನೂ ಇಲ್ಲ ಅನ್ಕೋತೀನಿ. ಅಲ್ಲಲ್ಲಲ್ಲಲ್ಲೇ ಇದ್ದಾರೆ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಒಂದೊಂದು ಸರ ಹಿಡ್ಕೊಂಡು ಮೇಕತ್ತಿದ್ದಾರೆ. ಅಲ್ಲಿ ಹೇಳ್ದಂಗೆ ಅಲ್ಲಿ ಮಾರೋರು ಮಾರ್ತಾ ಇದ್ದಾರೆ, ಅಲ್ಲಿ ಕಾಣ್ತಿರ್ಬೋದು ಮಾರ್ತಾ ಇದ್ದಾರೆ. ಆಲ್ಮೋಸ್ಟ್ ಅಲ್ಲಿ ಮಾರಾಕಿದ್ದಾರೆ. ನಾನು ಬರೋ ಅಷ್ಟರಲ್ಲಿ ಅಲ್ಲಿಂದ ಬಂದು ನಡ್ಕೊಂಡು ಬನ್ನಿ ಅಲ್ಲಿ ಹೋಗಿ ನೋಡೋಣ. ಈಗ ಮೀನು ಹಿಡಿಯೋರು ಸರಿಯಾಗಿ ಹಿಡ್ದವ್ರೆ ನೋಡಿ. ಇಲ್ಲಿ ಸರಾನೇ ನೋಡಿ, ಇಲ್ಲಿ ನೋಡ್ಬೋದು ಅಲ್ಲಿ ನೋಡ್ಬೋದು ಮಾರ್ತಾ ಇರೋದು. ಈ ಥರ ಮನೆಗೆ ತಗೋಗೋರು ಈ ಥರ ಹಿಡ್ದಿದ್ದಾರೆ, ಹಾಕತ್ತವ್ರೆ. ಇದು ಯಾವುದೋ ಸರಿಯಾದ ಮೀನು. ಈ ಮೀನು ಮಾತ್ರ ಸರಿಯಾಗಿ ಹಿಡ್ದವ್ರೆ. ಇಷ್ಟು ಗತ್ತ ಐತೆ ಮೀನಿದು. ಈ ಥರ ಎಲ್ಲ ತುಂಬಿಸಿ ಇಲ್ಲಿ ಹಿಡೋರ, ತುಂಬಿಸಿಟ್ಟವ್ರೆ. ಇಲ್ಲಿ ತುಂಬಿಸಿಲ್ಲ, ಸಣ್ಣ ಮೀನು. ಇಲ್ಲಿ ತುಂಬ ಸಣ್ಣವನ್ನ ಹಿಡ್ದವ್ರೆ ಇವ್ರು ಯಾರು. ಕೆಜಿ 100 ರೂಪಾಯಿ ನಂಗೆ ಮಾರ್ತಾವ್ರೆ. ಕೆಜಿಗೆ ಎಷ್ಟು? 100 ರೂಪಾಯಿ ಅಂತ ಇವ್ರ ಹತ್ರ. ಇವರು ಇಷ್ಟು ಹಿಡ್ದವ್ರೆ. ಅಂತೂ ಇವಾಗ ಬೇಟೆನ ಮುಗಿಸ್ಕೊಂಡು ನಾನಂತೂ ಇಲ್ಲಿಂದ ಹೊರಡ್ತಾ ಇದ್ದೀನಿ. ಎಲ್ಲ ಇನ್ನು ಹಿಡಿದವ್ರೆ. ಬನ್ನಿ ನಾವು ಹೋಗೋಣ. ಇಲ್ಲೆಲ್ಲ ಆಲ್ಮೋಸ್ಟ್ ಅಲ್ಲಿ ನಿಂತಿರೋರು ಮೀನ್ ಮಾರಕ್ಕೆ. ನೀನ್ ಮೀನ್ ಮಾರಕ್ಕೆನಾ? 2 ಕೊಡ್ತೀನಿ ನೋಡಿ. 2 ಇವನು ಕೊಡ್ತಾನಂತ, ಇವನು ತಗೋಬಹುದು. ಮೀನೆಲ್ಲ ಹಿಡ್ಕೊಂಡು ಎಲ್ಲ ಪ್ಯಾಕ್ ಮಾಡ್ತಿದ್ದಾರೆ.
ನಾವು ಬೇರೆ ಮಧ್ಯದಲ್ಲಿ ನಮ್ಮ ಆನೆ ಎತ್ಕೊಂಡು ಹೋಗ್ತಾ ಇದೀವಿ. ಅಂತೂ ಆಲ್ಮೋಸ್ಟ್ ಆಲು ಚೆನ್ನಾಗೆ ಮೀನು ಹಿಡ್ದವ್ರೆ. ಬನ್ನಿ ಇವಾಗ ನಾವು ಮನೆ ಕಡೆ ಹೋಗೋಣ. ಅಂತೂ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವಾಗ ಏನಾದರೂ ತಪ್ಪಿದ್ದರೆ ಮನ್ನಿಸಿ ಅಂತ ಹೇಳ್ತಾ, ಗುರೂಜಿ ವಿಡಿಯೋ ಇಷ್ಟವಾಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ದಯವಿಟ್ಟು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಸರ್ವೇ ಜನ ಸುಖಿನೋ ಭವಂತು.